ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಬುದಾಬಿಯಲ್ಲಿ ಸಿಲುಕಿರುವಂಥದ್ದು ಹಾವೇರಿ ಜಿಲ್ಲೆಯ ಕುಟುಂಬ. ಹಾವೇರಿ ತಾಲೂಕಿನ ಕನ್ನವಳ್ಳಿ ಗ್ರಾಮದ ರಾಘವೇಂದ್ರ ಅವರ ಕುಟುಂಬ ಇದೆ. ಕ್ಷಿಪಣಿ ದಾಳಿಯಿಂದ ರಾಘವೇಂದ್ರ ಕುಟುಂಬ ಈಗ ಆತಂಕದಲ್ಲಿದೆ. ರಾಘವೇಂದ್ರ ವಾಸ ಇರುವಂಥ ಸಮೀಪದಲ್ಲೇ ಅಲ್ಲಿ ಕ್ಷಿಪಣಿ ದಾಳಿ ಆಗಿದೆ ಅಂತೆ. ಸೊ ಮೊಹಮ್ಮದ್ ಬಿನ್ ಜಾಹಿದ್ ಸಿಟಿ ಅದು. ಸೊ ಅಲ್ಲಿ ರಾಘವೇಂದ್ರ ವಾಸ ಇರುವಂಥ ಮನೆ ಇದೆ. ಆ ಪಕ್ಕದಲ್ಲೇ ಅಲ್ಲಿ ಕ್ಷಿಪಣಿಗಳ ಹಾರಾಟ ಇದೆ. ಸೊ ಹಂಗಾಗಿ ಪತ್ನಿ ಹಾಗೂ 2 ಮಕ್ಕಳ ಜೊತೆ ಅಬುದಾಬಿಯಲ್ಲಿ ರಾಘವೇಂದ್ರ ಅವರು ವಾಸವನ್ನ ಮಾಡ್ತಿದ್ದಾರೆ. ಈಗ ಆ ಕುಟುಂಬಕ್ಕೆ ಆತಂಕ ಇದೆ. ನೋಡ್ತಾ ಇದ್ರಿ, ಸಹಜವಾಗಿ ಗಲ್ಫ್ ರಾಷ್ಟ್ರಗಳನ್ನ ಇರಾನ್ ಟಾರ್ಗೆಟ್ ಮಾಡಿದೆ. ಅದರಲ್ಲೂ ಅಬುದಾಬಿ, ಕುವೈತ್ ಎಲ್ಲ ದೇಶಗಳನ್ನು ಟಾರ್ಗೆಟ್ ಮಾಡಿರೋದು ಇರಾನ್. ಅಂದರೆ ಎಲ್ಲೆಲ್ಲಿ ಅಮೆರಿಕದ ವಾಯುನೆಲೆಗಳು ಇದಾವಲ್ಲ ಅಲ್ಲಿ ಟಾರ್ಗೆಟ್ ಮಾಡಿರುವಂಥದ್ದು. ಸೊ ಈಗ ಹಾವೇರಿಯ ಕುಟುಂಬ ಸಿಕ್ಕಾಕೊಂಡಿದೆ ಅಬುದಾಬಿಯಲ್ಲಿ. ಆ ಟೈಮಲ್ಲಿ ನಿನ್ನೆ ಅಷ್ಟೊಂದು ವಾತಾವರಣ ಇತ್ತು, ರಾತ್ರಿ ಕೂಡ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಸೊ ಇವತ್ತು ಮಧ್ಯಾಹ್ನ ಏನಾಯಿತು ಅಂದರೆ ನಮಗೆ ನೋಟಿಫಿಕೇಷನ್ ಬಂತು, ಎಲ್ಲ ಕರೆಕ್ಟಾಗಿದೆ, ಎಲ್ಲ ಓಕೆ ಇದೆ ಅಂಥೇಳಿ. ಅದೇ ಕ್ಷಣಕ್ಕೆ ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ಸ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಆ ಟೈಮಲ್ಲಿ ನಿನ್ನೆ ಅಷ್ಟೊಂದು ವಾತಾವರಣ ಇತ್ತು, ರಾತ್ರಿ ಕೂಡ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಸೊ ಇವತ್ತು ಮಧ್ಯಾಹ್ನ ಏನಾಯಿತು ಅಂದರೆ ನಮಗೆ ನೋಟಿಫಿಕೇಷನ್ ಬಂತು, ಎಲ್ಲ ಕರೆಕ್ಟಾಗಿದೆ, ಎಲ್ಲ ಓಕೆ ಇದೆ ಅಂಥೇಳಿ. ಅದೇ ಕ್ಷಣಕ್ಕೆ ಮಧ್ಯಾಹ್ನ ಒಂದು 12:30 1 ಗಂಟೆ ಸುಮಾರಿಗೆ ಇಲ್ಲಿಂದ ಒಂದು ಕ್ಷಿಪಣಿ ಫಾಸ್ಟಾಗಿ ಹೋಗಿ ಆ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ಆ ರಭಸಕ್ಕೆ ನಮ್ಮನೆ ಗ್ಲಾಸ್ ಡೋರ್ ಆಗಿರ್ಬೋದು, ಬಾತ್ರೂಮಲ್ಲಿರೋ ಒಂದು ಫಾಲ್ಸ್ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಆ ಟೈಮಲ್ಲಿ ನಿನ್ನೆ ಅಷ್ಟೊಂದು ವಾತಾವರಣ ಇತ್ತು, ರಾತ್ರಿ ಕೂಡ ಸಿಕ್ಕಾಪಟ್ಟೆ ಶಬ್ದ ಬರ್ತಾ ಇತ್ತು. ಸೊ